ಹೆಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮಗೆ ಇವತ್ತು ಸಾಸಿವೆ ಕಾಳು ಬುತ್ತು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸಾಂಪ್ರದಾಯಿಕ ಅಡುಗೆ ತೋರಿಸ್ತಿದ್ದೀನಿ. ಮೊದಲನೇದಾಗಿ ನಾವು ಎಷ್ಟು ಬೇಕೋ ಅಷ್ಟು, ಅಂದರೆ ನಮ್ಮ ಮನೇಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ನೋಡಿಕೊಂಡು ನಾನು 2 ಸಾರೆ ಚಮಚದಲ್ಲಿ 2 ಚಮಚ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಮೆಣಸಿನಕಾಳು, ಏಲಕ್ಕಿ, ಲವಂಗ, ಚಕ್ಕೆ ಇದಿಷ್ಟನ್ನು ನಾನು ಸ್ವಲ್ಪನೇ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಲ್ಲ, ಅದಕ್ಕೆ 2-3 ಗ್ಲಾಸ್ ನೀರನ್ನ ಹಾಕ್ಕೊಂಡು ನೆನೆಸಿಡಬೇಕು ಫ್ರೆಂಡ್ಸ್. ಬೆಳಗ್ಗೆ ನೆನೆಸಿಟ್ವಿ ಅಂದರೆ ನೈಟ್ ಮಾಡ್ಕೋಬೋದು ಫ್ರೆಂಡ್ಸ್, ಅಥವಾ 4-5 ಅವರ್ ನಾವು ನೆನೆಸಿಟ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಇದಿಷ್ಟು ನೆನ್ಕೊಂಡಿದೆ ಫ್ರೆಂಡ್ಸ್. ನಂತರ ಇದಕ್ಕೆ ಈ ರೀತಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಇದು ನೋಡಿ, ಇದು ಸಹಿತ ತುಂಬ ಚೆನ್ನಾಗಿ ನೆನ್ಕೊಂಡಿದೆ ಫ್ರೆಂಡ್ಸ್. ಈ ರೀತಿ ನೆನೆಸಿಟ್ಟ ನಂತರ ನಾವು ಇನ್ನೊಂದು ಮಿಕ್ಸಿ ಜಾರಿಗೆ 5-10 ಹಸಿಮೆಣಸಿನ್ಕಾಯಿ, ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರುವಂತಹ ಸಾಸಿವೆ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಕರಿಬೇವಿನ ಸೊಪ್ಪು ಮತ್ತು 1 ಸ್ಪೂನಷ್ಟು ಅರಿಶಿಣ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಮಿಕ್ಸಿ ಮಾಡಿ ಎತ್ತಿಟ್ಕೊಳ್ಳೋಣ. ನಂತರ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಅರ್ಧವಾಗಿ ಹೆಚ್ಕೊಂಡು ನಂತರ ಸಿಪ್ಪೆ ತೆಗೆದುಕೊಳ್ಬೇಕು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಅರ್ಧಕ್ಕೆ ಹೆಚ್ಕೋಬೇಕು. ಈ ರೀತಿ ಅರ್ಧಕ್ಕೆ ಹೆಚ್ಕೊಂಡ ನಂತರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಈ ರೀತಿ ಹೆಚ್ಕೋಬೇಕು ಫ್ರೆಂಡ್ಸ್. ಹಚ್ಕೊಂಡು ಇದೆಲ್ಲ ಅರ್ಧ ಹೋಳ್ ಥರ ಆಗಿರಬೇಕು. ನಂತರ ಫ್ರೆಂಡ್ಸ್, ನಾವೊಂದು ಬಾಣಲಿಗೆ ಕಾಯಲಿಕ್ಕೆ ಎಣ್ಣೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ನಂತರ ಕರಿಬೇವಿನ ಸೊಪ್ಪು ಮತ್ತು ಅರ್ಧವಾಗಿ ನಾವು ಹೆಚ್ಚಿಟ್ಕೊಂಡಿರೋವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಂತರ ಈಗ ಆಲ್ರೆಡಿ ನಾವು ಸಾಸಿವೆ ಕಾಳು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿರೋವಂತಹ ಮಿಶ್ರಣವನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ನಂತರ ಹುಣಸೆ ಹಣ್ಣನ್ನು ಸಹಿತ ನೆನೆ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ಈ ರೀತಿ ರಸನ ತೆಗೆದುಕೊಂಡು ಎತ್ತಿಟ್ಕೊಂಡು ನಂತರ ಮಿಕ್ಸಿ ಜಾರ್ಗೆ ಎಲ್ಲ ನೀಟಾಗಿ ತೊಳೆದು ಬಿಟ್ಕೋಬೇಕು ಫ್ರೆಂಡ್ಸ್. ಮಿಕ್ಸಿ ಜಾರಲ್ಲೆಲ್ಲ ಅಂಟ್ಕೊಂಡಿದ್ದೆಲ್ಲ ಅದನ್ನು. ನಂತರ ದೊಡ್ಡ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಳ್ಳಿಸ್ಬೇಕು ಫ್ರೆಂಡ್ಸ್. ಯಾವ ರೀತಿ ಮಳ್ಳಿಸ್ಬೇಕು ಅಂತಂದರೆ, ಅದರ ಎಣ್ಣೆ ಅಂಶ ಸೈಡಲ್ಲೆಲ್ಲ ಬಿಟ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಸ್ವಲ್ಪ ಈ ರೀತಿಯಾಗಿ ಬಿಟ್ಕೊಳ್ತಾ ಇರಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಅದು ಸಣ್ಣ ಹುರಿಲೇನೆ ನೀಟಾಗಿ ಕೈ ಆಡಿಸ್ತಾ ನಾವು ಸಣ್ಣದಾಗಿ ಹುರಿಯಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ನಾವು ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಫ್ರೆಂಡ್ಸ್. ಹುಣಸೆ ಹಣ್ಣಿನ ರಸನ, ಇಲ್ಲ ಅಂತಂದರೆ ಇಸರ್ ಟೈಪ್ ಆಗುತ್ತೆ. ಬಟ್ ಒಂದು ಸ್ವಲ್ಪನೂ ವಿಷ ಇರಲ್ಲ ಫ್ರೆಂಡ್ಸ್. ಇದು ಈ ರೀತಿ ಬರೀ ಸಾಸಿವೆ ಕಾಳಿಂದು ಅಂದ್ರೂ ನೋಡಿ ಈ ರೀತಿ ಸಣ್ಣದಾಗಿ ಉರಿಯಲ್ಲಿ ಚೆನ್ನಾಗಿ ಕುತ್ಕೋಬೇಕು ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈ ರೀತಿ ಬಾಯ್ಲ್ ಆಗಬೇಕು. ಹುಣಸೆಹಣ್ಣಿನ ರಸ ನಾವು ಸ್ವಲ್ಪ ಅದಕ್ಕೆ ಹುಳಿ ತಕ್ಕನಾಗಿಯೇ ಒಗ್ಗರಣೆಗೆ ತಕ್ಕಾಗ ಹುಳಿ ಇಂಟ್ಕೊಂಡ್ವಿ ಅಂತಂದರೆ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಸ್ವಲ್ಪನೂ ವಿಷ ಕಾಣಲ್ಲ, ತುಂಬಾ ರುಚಿಯಾಗೂ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಇದು ಚೆನ್ನಾಗಿ ಕುದೀತಾ ಇರಬೇಕು. ಇವಾಗ ನೆಕ್ಸ್ಟ್ ಸ್ಟವ್ ಆಫ್ ಮಾಡಿ ನಾವು ಇದನ್ನ ಆರಕ್ಕೆ ಬಿಟ್ಕೋಬೇಕು ಫ್ರೆಂಡ್ಸ್. ಇದು ಆರಿದ ನಂತರ ನೋಡಿ ಈ ರೀತಿ ಕುದೀತಾ ಇದೆಯಲ್ಲ, ಇದು ಚೆನ್ನಾಗಿ ಕುದ್ಮೇಲೆ ಆರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ನಂತರ ನಾವು ಇದನ್ನು ಒಂದು ಬಾಕ್ಸ್ಗೂ ಹಾಕಿ ನಾವು ಎತ್ತಿಟ್ಕೋಬೋದು ಫ್ರೆಂಡ್ಸ್. ಚೆನ್ನಾಗಿ ಕುದಿಸಿದಾದ್ಮೇಲೆ ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸತತವಾಗಿ ಒಂದು 15ರಿಂದ ತಿಂಗಳು ತನಕ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 10 ತಿಂಗಳು ತನಕ ನಾವು ಇಟ್ಕೊಂಡು ತಿನ್ಬೋದು. ಬೇಕಾದಾಗ ಬಿಸಿ ಅನ್ನ ಮಾಡಿಕೊಂಡಾಗ ನೀಟಾಗಿ ಕಲಿಸ್ಕೊಂಡು ಇಟ್ಕೋಬೋದು ಫ್ರೆಂಡ್ಸ್. ಒಂದು ಬಾಕ್ಸ್ಗೆ ಹಾಕಿ ಶೇಖರಣೆನೂ ಸಹಿತ ನಾವು ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ನೋಡಿ ಈ ರೀತಿ ನಾನೊಂದು ಬಾಕ್ಸ್ಗೆ ಇದನ್ನು ಈಗ ಆರಿರೋದನ್ನು ಶೇಖರಣೆ ಮಾಡಿ ಇಡ್ತಾ ಇದ್ದೇನೆ. ನೋಡಿ ಈ ರೀತಿ ಎಲ್ಲ ಶೇಖರಣೆ ಮಾಡಿ ಇಟ್ಕೋಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇದ್ರ ಜೊತೆ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಶೇಂಗಾ ಕಾಳು ಪುಡಿ ಚಟ್ನಿನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಶೇಂಗಾ ಕಾಳನ್ನ ಹುರ್ಕೋಬೇಕು ಫ್ರೆಂಡ್ಸ್. ಇದು ತುಂಬಾ ಕಾಂಬಿನೇಷನ್ ಫ್ರೆಂಡ್ಸ್. ಇದಿಲ್ಲದೇ ತಿನ್ನಬೇಕಂತಂದರೆ ಅಷ್ಟು ಟೇಸ್ಟ್ ಇರೋಲ್ಲ. ಇದೆರಡು ಕಾಂಬಿನೇಷನ್ ತಿನ್ನೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ನಾವು ಶೇಂಗಾ ಕಾಳನ್ನ ಹುರ್ಕೊಂಡು ನೀಟಾಗಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಆರಿದ್ಮೇಲೆ ಇದನ್ನು ನೀಟಾಗಿ ಸಿಪ್ಪೆನ ತೆಗೆದುಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಎಲ್ಲ ಸಿಪ್ಪೆನ ತೆಗೆದುಕೊಂಡು ಸಿಪ್ಪೆನ ಹೂಬ್ಕೊಳ್ಳೋಣ ಫ್ರೆಂಡ್ಸ್. ಅಂದರೆ ಚಪ್ಪರಿಸ್ಕೊಂಡು ಬಿಡೋಣ ಹೂಬ್ಕೊಂಡು. ನಂತರ ಒಂದು ಮಿಕ್ಸಿ ಜಾರ್ನ ತೆಗೆದುಕೊಳ್ಳೋಣ ಫ್ರೆಂಡ್ಸ್. ಮಿಕ್ಸಿ ಜಾರ್ಗೆ ಶೇಂಗಾನ ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಶೇಂಗಾನ ನಾವು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಂತರ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಚ್ಚ ಖಾರದ ಪುಡಿ, ಬ್ಯಾಡಗಿ ಕಾಯಿಂದು ಫ್ರೆಂಡ್ಸ್ ಮನೆಯಲ್ಲೇ ಮಾಡಿರೋಂತಹದ್ದು.
ಇದನ್ನು ಹಾಕ್ಕೊಂಡು ಮಿಕ್ಸಿನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡು ನಂತರ ಈ ರೀತಿ ಅಂದರೆ ತುಂಬ ಹೊಡಿಬಾರ್ದು ಫ್ರೆಂಡ್ಸ್, ಕಾಳು ಇರಬೇಕು. ಶೇಂಗಾ ನುಣ್ಣಗಾಗಬಾರ್ದು ಜಾಸ್ತಿ. ಇದನ್ನು ಒಂದು ಇದಕ್ಕೆ ಪಾತ್ರೆಗೆ ಸುರ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ನಂತರ ಇವಾಗ ಇದಿಷ್ಟು ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ಬಿಸಿ ಅನ್ನನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಒಂದು ಚೊಂಬಿಂದ ನೀಟಾಗಿ ನಾದ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ನಾನು ನಾದ್ತಾ ಇದ್ದೀನಲ್ಲ, ಈ ರೀತಿ ಅನ್ನ ನೀಟಾಗಿ ಹೊಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಹೊಡ್ಕೊಳ್ಳೋ ಥರ ನಾದ್ಕೊಂಡು ನಾದಿದ ನಂತರ ನಾವು ಶೇಖರಣೆ ಮಾಡಿಟ್ಕೊಂಡಿರೋಂಥ ಈ ಹುಳಿನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತೆ ತಿರ್ಗಾ ಅದೇ ಚೊಂಬಿಂದ ನಾವು ನೀಟಾಗಿ ನಾದ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಅದೆಲ್ಲ ನೀಟಾಗಿ ಕೂಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಕೂಡ್ಕೊಳ್ಳೋ ತನಕ ನೀಟಾಗಿ ನಾದ್ಕೊಂಡು ನೋಡಿ ಈ ರೀತಿ ಕೂಡ್ಕೊಂಡ್ಮೇಲೆ ನಾವೆರಡೂ ಕೈ ಸಹಾಯದಿಂದ ನೋಡಿ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟೂ ಫುಲ್ ಆಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ನಾವು ಮಾಡಿಟ್ಕೊಂಡಿರೋ ಶೇಂಗಾ ಪುಡಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಯಜಮಾನ್ರಿಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.